ಪ್ರಸಿದ್ಧ ಪುಣ್ಯಕ್ಷೇತ್ರ ರೋಣೂರು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರ ವೈಕುಂಠ ಏಕಾದಶಿ ಹಾಗೂ ವೈಕುಂಠ ದ್ವಾದಶಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ವಿಶೇಷ ಹೂವಿನ ಅಲಂಕಾರ ದೇವರ ದರ್ಶನ ಗೌರವಾನ್ವಿತರು ಎನ್ಎಲ್ಎಜಿಕೆ ವೆಂಕಟಶಿವಾರೆಡ್ಡಿರವರು ಹಾಗೂ ಜನರ ಪರ ನಾಯಕ ಹಾಗೂ ಸಮಾಜ ಸೇವಕರು ಎಲ್ಲ ಜನಸಾಮಾನ್ಯರ ಅಭಿಮಾನಿಗಳು ಕೋಲಾರ್ ಸಿ ಎಂಆರ್ ಶ್ರೀನಾಥ್ರವರು ಉಪಸ್ಥಿತರಿದ್ದರು. ಎಲ್ಲ ಭಕ್ತರು ವೈಕುಂಠ ಏಕಾದಶಿ ದೇವರ ದರ್ಶನ ಪಡೆದು ಎಲ್ಲ ಭಕ್ತರಿಗೂ ತಿರುಪತಿ ಲಡ್ಡು ಪ್ರಸಾದ ಮತ್ತು ಕಲಹಾರ ಸ್ವೀಕರಿಸಿದರು. అదివో అల్లదివో శ్రీహరివాసము అదివో అల్లదివో శ్రీహరివాసము 10,000 శేషుల పడగలమయము అదివో అల్లదివో శ్రీహరివాసము 10,000 శేషుల పడగలమయము అదివో అల్లదివో శ్రీహరివాసము. అది వెంకటాచలమఖిలో నదము అదివో బ్రహ్మాదుల కపురూపము అదివో నిత్య నివాసమఖిల మునులకు అదివో నిత్య నివాసమఖిల మునులకు అదే చూడు జగాల నేలు దేవర తిరుమల తిరుపతి వాస ఈస అలమేల్ మంగ హృదయ నివాస ఏడు కొండల వెంకటేశ్వర అఖిల జగాల నేలు దేవర తిరుమల తిరుపతి వాస ఈస అలమేల్ మంగ హృదయ నివాస జయ 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 శ్రీ వెంకటరమణ జయ జయ మంగా హృదయాభరణ కమల కళ్యాణ కరుణాభరణ తిరుమల సదన వెంకటరమణ. ఏడు జగములా నేలిన స్వామి కలియుగమందు వెలసిన స్వామి పిలచిన పలికే చల్లని స్వామి పొంగు బంగారై నిలచిన స్వామి జయ 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 శ్రీ వెంకటరమణ జయ జయ మంగా హృదయాభరణ కమల కళ్యాణ ಕರುಣಾಭರಣ ತಿರುಮಲ ಸದನ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲೆ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರ್ತೇನೆ. ಹಾಗೆ ಶ್ರೀನಿವಾಸಪುರ ತಾಲೂಕು ರೋಣೂರು ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಈ ದಿನ ಬಹಳ ವಿಶೇಷವಾದಂತಹ ಒಂದು ಪೂಜಾ ಕೈಂಕರ್ಯ ನಡೀತಾ ಇದ್ದಾವೆ. ಅದು ಪ್ರತಿ ವರ್ಷ ಕೂಡ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿ ಈ ಒಂದು ನಂಬಿಕೆ ಮತ್ತೆ ಒಂದು ಭಕ್ತಿಪೂರ್ವಕ ಹಬ್ಬ ಏನು ನಡೀತಾ ಇದೆ ಆ ಹಬ್ಬಕ್ಕೆ ಇಡೀ ಜಿಲ್ಲೆಯ ಜನ ಇಲ್ಲಿ ಭಾಗವಹಿಸ್ತಾರೆ. ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇಂಥ ಒಂದು ನಂಬಿಕೆ
ಮತ್ತೆ ಒಂದು ಇತಿಹಾಸ ಪ್ರಸಿದ್ಧ ಒಂದು ದೇವಾಲಯದಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ. ನಾನು ಕೂಡ ಇದು ಕುಲದೇವರು ಮತ್ತೆ ಮನೆದೇವರಾಗಿರೋದ್ರಿಂದ ನಾನು ಪ್ರತಿ ವರ್ಷ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡಿತಾ ಇದ್ದೀನಿ. ಹಾಗಾಗಿ ಏನು ಇವತ್ತು ದಿವಸ ಇಲ್ಲಿ ಪೂಜೆಗಳು ನಡೀತಾ ಇದಾವೆ, ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜನತೆಗೆ ವಿಶೇಷವಾಗಿ ರೈತ ಕುಟುಂಬಗಳಿಗೆ ಒಳ್ಳೆ ಮಳೆ ಬೆಳೆ ಆಗಿ ಒಳ್ಳೆ ಬೆಲೆ ಸಿಗುವಂಥದ್ದಾಗ್ಲಿ, ನಾಡಿನ ಸಮಸ್ತ ಜನತೆ ಸಮೃದ್ಧ ಮತ್ತೆ ಸಂಪದ್ಭರಿತವಾದಂಥ ಒಂದು ನಾಡಾಗ್ಲಿ, ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಂತಾಗ್ಲಿ ಅಂತೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ದಿನ ಏಕಾದಶಿ ಒಂದು ಪ್ರಯುಕ್ತ ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಜನತೆ ಈ ಒಂದು ರೋಣೂರು ದೇವಸ್ಥಾನ ಪ್ರಸಿದ್ಧ ಪಡೆದ ಹಿರಿಯರ ಒಂದು ಕಾಲದ ಈ ದೇವರ ಕೃಪೆ ಒಂದು ಜನಸಾಮಾನ್ಯರಿಗೆ, ರೈತರಿಗೆ, ಎಲ್ಲ ಕುಟುಂಬಸ್ಥರಿಗೆ ಯಾವ ರೀತಿಯ ಒಂದು ದೇವರ ಆಶೀರ್ವಾದ. ನೋಡಿ, ವಿಷ್ಣುವಿನ ಅವತಾರ ಶ್ರೀ ವೆಂಕಟೇಶ್ವರ, ಶ್ರೀನಿವಾಸ, ಬಾಲಾಜಿ ಅಂತ ಕರೆಯಲ್ಪಡ್ತಕ್ಕಂಥ ಒಂದು ದೇವಸ್ಥಾನ ಏನಾಗಿದೆ, ಇವತ್ತು ದಿವಸ ಈ ದರ್ಶನ ಪಡೆದಾಗ, ಇವತ್ತೊಂದು ದಿವಸ ದೇವರ ದರ್ಶನ ಪಡೆದಾಗ ವೈಕುಂಠಕ್ಕೆ ಹೋದಂತ ಒಂದು ತೃಪ್ತಿ, ಸಮಾಧಾನ ಆಗ್ತಕ್ಕಂಥ ಒಂದು ಸಂದರ್ಭ. ಆ ನಿಟ್ಟಿನಲ್ಲಿ ಇವತ್ತು ಏನು ಲೋಕ ಕಲ್ಯಾಣಕ್ಕಾಗಿ ಕಾರ್ಯಕ್ರಮ ಏರ್ಪಡಲಾಗಿದೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಮ್ಮ ಸನಾತನ ಧರ್ಮದ ರೀತಿಯಲ್ಲಿ ಇವತ್ತು ದಿವಸ ಭಕ್ತಿಪೂರ್ವಕ ಪೂಜೆ ಕೈಕರ್ಯಗಳು ನಡೀತಾ ಇದ್ದಾವೆ. ಹಾಗಾಗಿ ಪ್ರತಿ ದೇವಸ್ಥಾನದಲ್ಲಿ ಕೂಡ ವಿಶೇಷವಾದ ಪೂಜೆ ಪುರಸ್ಕಾರ ನಡೀತಾ ಇದೆ. ಇವತ್ತು ದಿವಸ ಈ ಒಂದು ರೋಣೂರು ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದ ಕಮಿಟಿಯವರು ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ, ಬಹಳ ಅಭಿಮಾನದಿಂದ ಅದನ್ನು ಸ್ವಾಗತ ಕೋರಿ ಈ ಒಂದು ದೇವಾಲಯಕ್ಕೆ ಬರಬೇಕಂತ ಕೋರಿದಾಗ, ನಾನು ಕೂಡ ಇಲ್ಲಿ ಪ್ರಸಾದ ವಿನಿಯೋಗ ಮಾಡಬೇಕು, ಇದು ನಮ್ಮ ಕುಲದೇವರು, ನಮ್ಮ ಮನೆದೇವರು, ಪ್ರಸಾದ ವಿನಿಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಅವ್ರ ಬೇಡಿಕೆ ಇಟ್ಟೆ. ಅವರು ಕೂಡ ಬಹಳ ನಿರಾಳ ಮನಸ್ಸಿಂದ, ತುಂಬು ಹೃದಯದಿಂದ ಆಗ್ಬೋದು ಅಂತಂದ್ರು. ಹಾಗಾಗಿ ನಾನು ಇವತ್ತಿನ ದಿವಸ ಲಡ್ಡು ಪ್ರಸಾದನ ಇವತ್ತಿನ ದಿವಸ ನಿನ್ನೆ ಸಂಜೆ ಇಲ್ಲಿ ತಲುಪಿಸಿ ದೇವರಿಗೆ ಪ್ರಸಾದ ವಿನಿಯೋಗ ಮಾಡಿ ತದನಂತರ ಭಕ್ತಾದಿಗಳಿಗೆ ಒಂದು ವಿತರಣೆ ಮಾಡೋದು ಕೂಡ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಇವತ್ತು ದಿವಸ ಶ್ರೀನಿವಾಸಪುರ ತಾಲೂಕಿನ ಸಮಸ್ತ ದೇವರು ಆರೋಗ್ಯ ಆಯಿಸ್ಕೊಳ್ಳಿ, ನೆಮ್ಮದಿ ಕೊಡ್ಲಿ ಅಂತ ಅಂದ್ಬಿಟ್ಟು ಆಶಿಸ್ತಾ ಮತ್ತೊಮ್ಮೆ ವೈಕುಂಠ ಏಕಾದಶಿ ಶುಭಾಶಯಗಳು ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ವ್ಯಾಪ್ತಿಯ ಈ ಶ್ರೀನಿವಾಸಪುರ ತಾಲೂಕು ರೋಣೂರು ಗ್ರಾಮದಲ್ಲಿ ಪ್ರಸಿದ್ಧ ಸುಮಾರು ಪುರಾತನ ಕಾಲದ ಈ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸಹಸ್ರ ಸಂಖ್ಯೆ ಲಕ್ಷಾಂತರ ಭಕ್ತಾದಿಗಳ ಪ್ರಸಾದ ತೀರ್ಥ ಪ್ರಸಾದ ಎಲ್ಲಾ ರೀತಿಯಲ್ಲಿ ಈ ದಿನ ಸಂಭ್ರಮ ಒಂದು ಕಾರ್ಯಕ್ರಮ ಯಾವ ರೀತಿ ಜನರಲ್ಲಿ ನೋಡಿ, ನಾನು ಬೆಳಿಗ್ಗೆ ಒಂದು 7 ಗಂಟೆ 7:30 ಸಮಯಕ್ಕೆ ಇಲ್ಲಿ ಬಂದೆ. ಅಷ್ಟೊತ್ತಿಗೆ ಬೆಳಿಗ್ಗೆ 5 ಗಂಟೆಗೆ ಎಲ್ಲ ಕೂಡ ಜನ ಅಲ್ಲಿ ಸೇರಿದ್ದಾರೆ. ಅದಕ್ಕೆ ಕಾರಣ ವಿಶೇಷವಾದಂತಹ ಅಲಂಕಾರಗಳು, ಹೂವಿನ ಅಲಂಕಾರ, ಹಾಗೆ ಏನು ಸಹಸ್ರಾರು ಜನ ಇವತ್ತು ನೆರೆದಿದ್ದಾರೆ. ಇವತ್ತು ದಿವಸ ಏನು ವೈಭವ ಮೂರ್ತಿನ 3 ಸುತ್ತುವರೆದು ಅದರ ಇವತ್ತೊಂದು ದಿವಸ ಅಲ್ಲಿ ನೆಲೆಯೂರಿ ಅದ್ರ ಕೆಳಗಡೆ ಹೋಗಿ ನಾವು ದೇವರ ದರ್ಶನ ಮಾಡ್ತಕ್ಕಂಥದ್ದು. ಇದು ನಾವು ತಿರುಪತಿಗೆ ಹೋಗಿ ಈ ಒಂದು ದೇವತಾ ಕಾರ್ಯದಲ್ಲಿ, ಈ ಒಂದು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದಂತ ತೃಪ್ತಿ ಆಗ್ತಾ ಇದೆ. ಇವತ್ತು ದಿವಸ ನೋಡ್ಬೋದು ನೀವು, ಗೋವಿಂದ ಘೋಷಣೆ ಕೂಗೋದು ಮತ್ತೆ ಶ್ರೀನಿವಾಸನ ಒಂದು ನಾಮ ಸ್ಮರಣೆ ಮಾಡ್ತಕ್ಕಂಥದ್ದು ಎಲ್ಲೂ ಕೂಡ ಅದ್ಭುತವಾದಂಥದ್ದು. ನಾನಂತೂ ಬಹಳ ಸಂತೋಷ ಪಟ್ಟೆ. ಈ ಸಂಭ್ರಮದಲ್ಲಿ ಏನು ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರ ಆದಿಯಾಗಿ ಎಲ್ಲ ಸರ್ವರಿಗೂ ಕೂಡ ನಾನು ಇವತ್ತು ಶುಭ ಕೋರ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಈ ಒಂದು ದೇವಸ್ಥಾನನ ಇಷ್ಟು ಮಟ್ಟಕ್ಕೆ ಒಂದು ಅಭಿವೃದ್ಧಿ ಪಡಿಸಿ ಮತ್ತೆ ಈ ಒಂದು ಅಲಂಕಾರ ಮಾಡಿ ಅವರು ಸರಿಸುಮಾರು 3-4 ದಿವಸದಿಂದ ಈ ಶ್ರಮದಲ್ಲಿದ್ದಾರೆ. ಅದು ಸುಲಭವಾದ ಕೆಲಸ ಅಲ್ಲ. ದೇವ್ರ ಕಾರ್ಯ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಪವಿತ್ರವಾದಂತಹ ಒಂದು ಕೆಲಸ. ಅದನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿ, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿಭಾಯಿಸಿದಂತಹ ಒಂದು ಸಮಿತಿಯ ಸದಸ್ಯರಿಗೂ ಮತ್ತೆ ಸಾರ್ವಜನಿಕರು ಕೂಡ ಇದನ್ನು ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸಿ. ಈಗ ಅವರು ಆ ಮಾತು ಕೊಟ್ಟಿರೋದೆಲ್ಲ ಅವ್ರದ್ದೇ, ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಅವರಿಗೆ ಇನ್ನ ಕೊಡಬೇಕು ಅಂತ ಅವರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಾವಿರಾರು ಜನ ನೋಡಲು ಬರ್ತಾರೆ, ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಅವರು ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವಾಲಯ ಪರವಾಗಿ ಅವರಿಗೆ ಒಂದು ಅಲ್ಪಶಾಲವನ್ನು ಓದಿಸ್ತಾ ಇದ್ದೀನಿ. ಅವರಿಗೆ ದೇವಸ್ಥಾನ ಪಾಪ ಅವರು ಹೋರಾಟದಲ್ಲಿ ನಿಂತ್ಕೊಂಡಿದ್ದರು. ಸ್ವಲ್ಪ ಎಡಗುತ್ತಾ ಇತ್ತು ಅಷ್ಟೇ ಹೊರತು ಬೇರೆ ಏನಿಲ್ಲ. ದೇವರು ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ. ಅವರಿಗೆ ಇಂಥ ದೇವಸ್ಥಾನಗಳಿಗೆ ಅನೇಕ ನಾಡುಗಳನ್ನು ಕೊಟ್ಟು ಅವರು ಆ ದೇವರ ಆಶೀರ್ವಾದ ಕೊಡಲಿ ಅಂತ ನಾನು ಬೇಡಿಕೊಳ್ತೇನೆ. ಹರೇ ಕೃಷ್ಣ. ಇವತ್ತು ಶ್ರೀನಿವಾಸಪುರದ ರೋಣೂರು ತಾಲೂಕಲ್ಲಿ ಇದ್ದೀವಿ. ಶ್ರೀನಿವಾಸರ ದರ್ಶನ ಆಯಿತು. ಇಲ್ಲಿ ಗೀತಾ ಮಾಸದ ಪ್ರಯುಕ್ತ ಬುಕ್ ಸ್ಟಾಲ್, ಭಗವದ್ಗೀತಾ ಬುಕ್ ಸ್ಟಾಲ್ ಇಟ್ಟಿದ್ದೀವಿ.
ಇಲ್ಲಿ ಜನರು ಕೂಡ ತುಂಬಾ ಆಸಕ್ತರಾಗಿ ಇದ್ರ ಬಗ್ಗೆ ತಿಳ್ಕೊಂತಾ ಇದ್ದಾರೆ ಅಂಡ್ ಬುಕ್ ನ ನಮ್ಮಿಂದ ಪಡಿತಾ ಇದ್ದಾರೆ. ಇದು ಧರ್ಮಗ್ರಂಥ ಎಲ್ಲರಿಗೂ ಸೇರ್ಬೇಕು ಅನ್ನುವಂಥ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಅದಕ್ಕೆ ಜನರ ಸ್ವೀಕಾರ ಕೂಡ ಖಂಡಿತ ಇದೆ. ಥ್ಯಾಂಕ್ಸ್. ಈ ದಿನ ಏಕಾದಶಿ ಒಂದು ಪ್ರಯುಕ್ತ ತಾವು ಬೆಂಗಳೂರು ಇಸ್ಕಾನ್ ಇದನ್ನ ದೇವಸ್ಥಾನ ಬಂದಿದ್ರಲ್ಲ, ಈ ಬುಕ್ಸ್ ವಿತರಕರು ಒಂದು ಎಲ್ಲಾ ಭಕ್ತಾದಿಗಳಿಗೆ ಯಾವ ರೀತಿ ತಾವು ಒಂದು ಇದು ಇಸ್ಕಾನ್ ಕಡೆಯಿಂದ ಬುಕ್ಸ್ ಆಕ್ಚುಲ್ ಆಗಿ ಈ ಬುಕ್ಸ್ ಆಕ್ಚುಲ್ ಪ್ರೈಸ್ ಬೇರೆ ಇರುತ್ತೆ. ಈಗ ಗೀತಮಾಸ ಅಂತ ಹೇಳಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಕ್ಯಾಲೆಂಡರ್ ಕೂಡ ಫ್ರೀ ಇರುತ್ತೆ. ಇದು 500 ರೂಪಾಯಿ ಇರೋದು 300 ರೂಪಾಯಿಗೆ ಸಿಗ್ತಿದೆ. ಇದು ಎಲ್ಲರಿಗೂ ಸೇರ್ಬೇಕನ್ನುವಂತ ಒಂದು ಪ್ರಯತ್ನ. ಇದು ಇವತ್ತು ವಿಶೇಷವಾದ ದಿನದಿಂದ ಆದ್ರಿಂದ ಎಲ್ಲ ಕಡೆ ನಮ್ಮ ಟೀಮ್ ಎಲ್ಲ ಶ್ರೀನಿವಾಸ ಟೆಂಪಲ್ಗಳಲ್ಲೂ ಸೇರಿ ಇದನ್ನ ಮಾಡ್ತಾ ಇದೀವಿ. ಹಿಂದೂಗಳಿಗೆ ಶ್ರೇಷ್ಠವಾದ ವೈಕುಂಠ ಏಕಾದಶಿಯ ವಿಶೇಷವಾದ ನಿಟ್ಟಿನಲ್ಲಿ ಶ್ರೀನಿವಾಸಪುರ ತಾಲೂಕು ಓಣೂರು ಗ್ರಾಮದಲ್ಲಿ ಬಹಳ ಭಕ್ತಿಪೂರ್ವಕ ಮತ್ತೆ ಅಲಂಕಾರ ಭರಿತವಾಗಿ ಪೂಜೆ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭ ಮಾಡಿದ ಪೂಜೆ ಗ್ರಾಮಸ್ಥರಿಗೆ 12 ಗಂಟೆವರೆಗೂ ದಿವಸ ಶಿವನ ಅವತಾರ ಶ್ರೀನಿವಾಸ ಅಂತ ಮುಂದುವರೆದ ಭಾಗವಾಗಿ ನಾಡಿನಾದ್ಯಂತ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಇದು ಇಡೀ ಹಿಂದೂ ಸಮಾಜ ಸನಾತನ ಧರ್ಮದಲ್ಲಿ ಇವತ್ತು ಸಹ ದೇವರ ದರ್ಶನ ಮಾಡಿದ್ರೆ ವೈಕುಂಠದ ದರ್ಶನ ಮಾಡಿದ್ರೆ మీరు పదండి ఈ పోండి మీరు ಬನ್ನಿ 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 ಬನ್ನಿ. ಈ ದೇವಾಲಯದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ಇವತ್ತು ಜಗತ್ತಿನಲ್ಲಿ ಹೇಗೆ ಅಲಂಕಾರ ಮತ್ತು ವೈಭವದ ಒಂದು ದರ್ಶನ ಆಗ್ತಾ ಇದೆ, ಅದೇ ರೀತಿಯಲ್ಲಿ ಒಂದು ಮಾಸವಾಗ್ತಾ ಇದೆ. ಅದರಲ್ಲಿ ಇಲ್ಲಿ ಭಾಗವಹಿಸಿದಂಥ ಸಮಸ್ತ ಜನತೆಗೆ ವಿಶೇಷವಾಗಿ ರೈತ ಕುಟುಂಬಗಳ ಸಂದರ್ಭದಲ್ಲಿ ವೈಕುಂಠ ಏಕಾದಶಿಯಂದು ಒಳ್ಳೆಯ ಮಳೆ ಬೆಳೆ ಆಗಲಿ, ಒಳ್ಳೆ ಬೆಳೆ ಸಿಗೋದಾಗಲಿ, ಸಮೃದ್ಧವಾದ ಜೀವನ ನಡೆಸೋದಾಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಹೊಸ ಸಂಕ್ರಾಂತಿ ಹಬ್ಬ ಮತ್ತು ಯುಗಾದಿ ಹಬ್ಬದಿಂದ ಹೊಸ ವರ್ಷ ಪ್ರಾರಂಭ ಆಗ್ತದೆ. ಅದು ಕೂಡ ಸಾಂಕೇತಿಕವಾಗಿ ಏನು ನಾಳಿದ್ದ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ನಾಡಿನ ಜನತೆಗೆ ವಿಶೇಷವಾಗಿ ನನ್ನ ರೈತ ಕುಟುಂಬಗಳಿಗೆ ಈ ಹೊಸ ವರ್ಷದ ಶುಭಾಶಯಗಳು ಕೊಡ್ತೇನೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಎಲ್ಲ ಸಮಸ್ತ ನಾಡಿನ ಎಲ್ಲ ಜಾತಿ ವರ್ಗಗಳು ಏನು ಕೋಲಾರ ಕರ್ನಾಟಕದಲ್ಲಿ ಒಂದು ಸಹ ಎಲ್ಲ ಜಾತಿ ವರ್ಗಗಳು ಸೇರ್ತಕ್ಕಂಥ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿರ್ತಕ್ಕಂಥ ಕನ್ನಡ ನಾಡು ಸಮೃದ್ಧವಾಗಿ ಬೆಳೆದಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಶುಭ ಜಲಕ್ರೀಡಾ ಸಮಾಸಕ್ತಾಗೋಪಿ ವಸ್ತ್ರ अपहारगाय पावों पुण्यश्लोकाय पावों तीर्थवादाय पावों वीरवेद्याय पावों दयार्दये पावों सर्वतीर्थात्मकाय पावों सर्वग्रहरूपिणे पावों परात्पराय पावों श्री भवेत् पावों जगदीश्वराय पावों धूम धूम पावों मूल्यता सिद्धिरस्तु मनसाभीष्ट प्रार्थना सिद्धिरस्तु उद्योग क्षेत्रे व्यवहार क्षेत्रे दिने दिने अभिवृद्धि पूर्वक उन्नत स्थान फल अवाप्तिरस्तु समस्त सन्मंगलानि भवन्तु। राजकीय स्थान राजभोग ಜಡ
ಗೋವಿಂದ ಗೋವಿಂದ. चनाय पावों मधुग्रीव पावों मधुरानाथाय पावों द्वारकानायकनाय पावों बलिनीय पावों वृंदावनांत संचारी पावों तुलसीदामभूषणाय पावों शमंतरमणि पावों नारायणात्मजाय पावों कुब्जां कृष्णामृतराय पावों वायिने पावों परमपुरुषाय पावों पुष्टिकासुरचानूलवल्लविद्या विशारदाय पावों संसारिणे पावों कंसारये भावों मुरारये भावों नरकांतकाय भावों मनादि ब्रह्मचारिणी भावों कृष्णाव्यसनकर्षकाय भावों श्रीबाल शिरश्चेत्रे भावों दुर्योधना कुलांतकाय भावों विधुराट क्रूरवरदाय भावों विश्वरूप प्रदर्शकाय भावों सत्यवादिनी भावों सत्यसंकल्पाय भावों सत्यभामा तथाय भावों देवी भावों सुभद्रा पूर्वजाय भावों भीष्म मुक्ति प्रदायकाय भावों जगद्गुरवे भावों जगन्नाथाय भावों यमुना वेग संभारणे भावों बलभद्रा प्रियानुजाय भावों पूतना देवितहाराय भावों शगड़ा सर्वंजनाय भावों नंदविग्रहाय भावों सच्चिदानंद विग्रहाय भावों नवनीत भक्ताय भावों नवनीत नटाय भावों नवनीत नवाहाराय भावों मुजुकुंद प्रसादकाय पावों षोडशास्त्रे सहस्रेशाय पावों त्रिविंगिने पावों मधुरागतये पावों गोविंदाय पावों योगिनापतये पावों वत्सवार्जराय पावों मनंदाय पावों धेनुका सर्वंजनाय पावों त्रिगताय पावों यमुनार्जन भंजनाय पावों उद्धारकर्तार भेत्रे पावों तमाम श्यामलाकृतये पावों गोप गोपीश्वराय पावों योगिने पावों कोटि सूर्य समप्रभाय भावों इलापतये भावों परंज्योतिषे भावों यादवेन्द्राय भावों यदूद्वाहाय भावों मनमालिने भावों पीतवादिते